ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ದುರ್ಬಲರಿಗೆ, SC ST ಅವರಿಗೆ ಎಲ್ಲರ ಕಾಂಟ್ರಾಕ್ಟರ್ ಲೈಸೆನ್ಸ್ ಅವಲ್ಲ, ಅವರಿಗೆಲ್ಲ ನೀವು ಕೆಲಸ ಕೊಟ್ರೆ ನಿಮ್ಮ ಬೀಗರು, ನಿಮ್ಮ ಸಂಬಂಧಿಕರು, ನೀವು ಅಷ್ಟೇ ಕೆಲಸಗಳು ತಗೊಂಡು ನೀವು ಬಲಿಷ್ಠ ಆಗಿ ಎಲ್ಲರನ್ನ ದುರ್ಬಲರನ್ನ ಮಾಡಿದ್ರಿ. ಸಣ್ಣ ವಿಷಯ, ಎಷ್ಟೊಂದು ಶಾಸಕರು ಮತ್ತು ಶಾಸಕರ ಪುತ್ರರು ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ ಅಂತೇಳಿ ಒಂದು ತಾಜಾ ಉದಾಹರಣೆ. ಶಾಸಕರ ಸುಪುತ್ರರು ಶಿವಕುಮಾರ್ ನಾಟಿಕಾರ್ ಅವರ ಹೆಸರಿಗೆ ಕಳಂಕ ತರಬೇಕಂತಂದು ನೀವೇ ಷಡ್ಯಂತ್ರ ಮಾಡಿ ನಿಮ್ಮದೇ ಆದಂತಹ ಒಂದು ಟೀಮ್ ರೆಡಿ ಮಾಡಿ ಅಲ್ಲಿ ಉಸು ಪಡ್ಲಿಕ್ಕೆ ಹಚ್ತೀರಿ. ಜಾಗ ನಿಗದಿ ಮಾಡ್ರಿ, ಸಮಯ ನಿಗದಿ ಮಾಡ್ರಿ, ಡೇಟ್ ನಿಗದಿ ಮಾಡಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಇವತ್ತು ಲಿಂಗಾಯತ ಸಮುದಾಯ ಎಲ್ಲ ಹಳ್ಳಿಗಳಲ್ಲಿ ಅಣ್ಣ ತಮ್ಮರಂಗೆ ಎಲ್ಲರೂ ಬದುಕ್ತಾ ಇದ್ದಾರೆ. ಈ ಜಾತಿ ಬೆಂಕಿ ಯಾಕೆ ಹಚ್ತಾ ಇದ್ದಾರೆ ಅವರು? ಸಣ್ಣ ವಿಷಯ, ಎಷ್ಟೊಂದು ಶಾಸಕರು ಮತ್ತು ಶಾಸಕರ ಪುತ್ರರು ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ ಅಂತೇಳಿ ಒಂದು ತಾಜಾ ಉದಾಹರಣೆ. ನಾವು ನಿನ್ನೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಿಮಗೆಲ್ಲರಿಗೂ ಒಂದು ಸ್ಥಳವನ್ನು ನಿಗದಿ ಮಾಡಿದ್ವಿ. ನಾವು ಪತ್ರಿಕಾಗೋಷ್ಠಿಯನ್ನು ಪ್ರವಾಸಿ ಮಂದಿರದಲ್ಲಿ ಕರಿತೀವಿ ನಾಳೆ ಬೆಳಿಗ್ಗೆ ಅಂತೇಳಿ ನಿಮಗೆ ಸಮಯವನ್ನು ಮತ್ತು ಸ್ಥಳವನ್ನು ಹೇಳಿದ್ವಿ. ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಬೇಕು IB ಒಳಗೆ ಅಂಥೇಳಿ ನಾವು ಹೇಳಿದ್ವಿ ನಿಮಗೆ. ಆದರೆ ಇವತ್ತು ಅಧಿಕಾರಿಗಳು ಫೋನ್ ಹಚ್ಚಿ ನಮಗೆ ಹೇಳ್ತಾರೆ ಅಲ್ಲಿ ಪತ್ರಿಕಾಗೋಷ್ಠಿ ನಾಟ್ ಅಲೌಡ್, ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ನೀವು ಪತ್ರಿಕಾಗೋಷ್ಠಿ ಇಲ್ಲಿ ಮಾಡಪ್ಪಲೇ ಇಲ್ಲ, ನೀವು ಬರಬೇಡ್ರಿ ಅಂತ ಹೇಳ್ತಾರೆ ನಮಗೆ. ಅಂದರೆ ಇಷ್ಟು ವರ್ಷ ಆಯಿತು ನೀವು ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ, ಇಷ್ಟು ವರ್ಷ ಆಯ್ತು ನೀವು ಯಾವ ಪತ್ರಿಕಾಗೋಷ್ಠಿ ಅಲ್ಲಿ ಮಾಡಿಲ್ಲ, ಪ್ರೆಸ್ ಮೀಟೇ ಮಾಡಿಲ್ಲ ನೀವು IB ಒಳಗೆ. ಎಲ್ಲ ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಪಕ್ಷ, ಇವತ್ತು ಶಾಸಕರು, ಮಾಜಿ ಶಾಸಕರು ಯಾರೇ ಬಂದರೂ ಪ್ರವಾಸಿ ಮಂದಿರದೊಳಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆದ್ರೆ ನಮಗೆ ಮಾತ್ರ ಇವತ್ತು ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟರು. ಅಲ್ಲಿ ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ದಯವಿಟ್ಟು ತಾವು ಬರಬೇಡ್ರಿ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟೊಂದು ದ್ವೇಷದ ರಾಜಕಾರಣ ಮಾಡ್ತಾರೆ, ಎಷ್ಟೊಂದು ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ ಇವರು ಅಂತೇಳಿ ತಾಜಾ ಉದಾಹರಣೆ ಇವತ್ತು ಬೆಳಗ್ಗೆನೇ ಇದೆಯಲ್ಲ. ಇಷ್ಟೊಂದು ಕೀಳುಮಟ್ಟದ ರಾಜಕೀಯ ಈ ಅಫಜಲ್ಪುರ ತಾಲೂಕಿನಲ್ಲಿ ಮಾಡಿ ನೀವು ಏನು ಸಾಧಿಸ್ತೀರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಷ್ಟು ಕೀಳುಮಟ್ಟದ ರಾಜಕೀಯ ತಾವು ಮಾಡಬಾರ್ರಿ ಅಂತೇಳಿ ನಾವು ಶಾಸಕರಿಗೆ ಮತ್ತು ಶಾಸಕರ ಸುಪುತ್ರರಿಗೆ ನಾವು ಕೇಳ್ಕೊಳ್ತೀವಿ. ಈ ಬಗ್ಗೆ ಶಿವಕುಮಾರ್ ನಾಟಿಕರ್ ಅವ್ರ ಬಗ್ಗೆ ಮಾತಾಡಬೇಕು. ಅಕ್ರಮ ಮರಳು ಮಾಫಿಯಾ ಶಿವಕುಮಾರ್ ನಾಟಿಕರ್ ಅವರು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಅವರ ಹೋರಾಟದ ಜೀವನದಲ್ಲಿ ಭಾಗಿಯಾಗ್ಯಾರೋ, ಭೀಮಾ ನದಿ ಉಳಿವಿಗಾಗಿನೇ ಅವರ ಹೋರಾಟ. ಭೀಮಾ ನದಿ ಉಳಿವಿಗಾಗಿ ಅವರು ಹೋರಾಟ ಮಾಡಿದ್ದು ಗಾಣಗಾಪುರದಾಗ ಸುಡು ಬಿಸಿಲಿನಾಗ 14 ದಿನ ಕೂತಿದ್ದು ಭೀಮಾ ನದಿ ನೀರಿಗಾಗಿ ಮತ್ತು ಉಸುಕಿಗಾಗಿನೇ. ಉಸುಕ್ ಅಕ್ರಮ ಮಾಡ್ಬೇಕಂತಲ್ಲ, ರೈತರು ಬದುಕಬೇಕಂತಂದು. ಅದಾದಮೇಲೆ ಮೊನ್ನೆ ನಡೆದಕ್ಕಂಥ ಇಲ್ಲೇ ಉಪವಾಸ ಸತ್ಯಾಗ್ರಹ ಕೂತರು, ಅದು ನೀರಿಗಾಗಿನೇ ಉಸುಕಿಗಾಗಿನೇ ರೈತರ ಸಲುವಾಗೇ ಕೂತಿದ್ದು. ಶಿವಕುಮಾರ್ ನಾಟಿಕರ್ ಅವ್ರ ಸೋದರರು JJM ವರ್ಕ್ ಮಾಡಿದಾರ ಅಂತ ಹೇಳಿದಾರೆ. ಅವರು ಎಲ್ಲೆಲ್ಲಿ ಮಾಡಿದ್ದಾರೆ JJM ವರ್ಕು? ಹೌಳಿಗೆ ಗ್ರಾಮದಲ್ಲಿ ಮಾಡಿದ್ದಾರೆ, ಶಿವಪುರ್ನಲ್ಲಿ ಮಾಡಿದ್ದಾರೆ, ಆಮೇಲೆ ಬನ್ನಟ್ಟಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಮಾಡಿದ್ದು ಸತ್ಯ ಅದ. ಈ JJM ವರ್ಕು ಭ್ರಷ್ಟಾಚಾರ ಮಾಡಿದಾರೆ ಅಂತ ಅವ್ರ ಆರೋಪ ಅದ. ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಅಧಿಕಾರದಲ್ಲಿ ನೀವೇ ಇದ್ದೀರಿ, AWಗಳು ನಿಮ್ಮವರೇ ಯಾರ, ಜೈಗಳು ನಿಮ್ಮವರೇ ಯಾರ, ಅವ್ರ ಬಳಿ ಇರ್ತಕ್ಕಂಥ ದಾಖಲಾತಿಗಳು ತೊಗೊಂಡು ಬರ್ರಿ, ನಾವು ಸ್ಪಾಟಿಗೆ ಬರ್ತೀವಿ, ನೀವು ಸ್ಪಾಟಿಗೆ ಬರ್ರಿ. ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಮಾಡ್ಯಾರ ಎಸ್ಟಿಮೇಟ್ ತೊಗೊಂಡು ಹೋಗೋದು, ಎಸ್ಟಿಮೇಟ್ ವಿತ್ MB ತೊಗೊಂಡು ಹೋಗಿ ವಿತ್ ಮೀಡಿಯಾ ಜೊತೆ, ನಿಮ್ಮ ಎಲ್ಲ ಮಾಧ್ಯಮದ ಜೊತೆ ಹೋಗಿ ಅಲ್ಲಿ ಎಷ್ಟು ಪ್ರಮಾಣದ ವರ್ಕ್ ಆಗ್ಯದ, ಎಷ್ಟು ಪ್ರಮಾಣದ ಬಿಲ್ ಆಗ್ಯದ, ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಆಗ್ಯದ ವಿತ್ ಮೀಡಿಯಾ ಲೈವ್ ಇಟ್ಟು ಹೋಗಮ್. ಅದು ಆದ ತಕ್ಷಣ ನೆಕ್ಸ್ಟ್ ನಮ್ಮದು ಏನು ಕೋರಿಕೆ ಅಂದ್ರೆ ದೇಸಾಯಿ ಕಲ್ಲೂರ್ಗೂ ಹೋಗಮ್. ದೇಸಾಯಿ ಕಲ್ಲೂರು ಗ್ರಾಮದಲ್ಲಿ ಇದೇ ಶಾಸಕರ ಸಹೋದರರಾಗಿರ್ತಕ್ಕಂಥ SY ಪಾಟೀಲ್ ಅವರು JJM ವರ್ಕ್ ಮಾಡಿದ್ದಾರೆ. ಅಲ್ಲಿ ಎಷ್ಟು % ವರ್ಕ್ ಆಗ್ಯದ, ಅದು ಎಷ್ಟು ಕೋಟಿದು ವರ್ಕ್ ಅದ, ಅಲ್ಲಿ ಎಷ್ಟು ನಳಗಳಿಗೆ, ಎಷ್ಟು ನಲ್ಲಿಗಳಿಗೆ ನೀರು ಬರ್ಲಿಕತ್ತವ, ಎಷ್ಟು ಮಂದಿಗೆ ಶಾಸಕರು ಅವರ ಸ್ವಗ್ರಾಮದಲ್ಲಿ JJM ವರ್ಕ್ ಮಾಡಿ ನೀರು ಕುಡಿಸಲ್ಗತ್ತಾರ, ಅದನ್ನು ನೋಡ್ಬೇಕಲ್ಲ. ಅದನ್ನು ನೋಡಮು. ನೋಡ್ರಿ, ನೀವೇನು ಹೇಳ್ತೀರಿ, ಒಂದು ಕಡೆ ಹಿಟ್ ಆ್ಯಂಡ್ ರನ್ ಮಾಡಬೇಡ್ರಿ, ಗಾಳಿಯಲ್ಲಿ ಗುಂಡಾರಿಸ್ಬೇಡ್ರಿ ಅಂತ ಹೇಳ್ತೀರಿ. ನಾವು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇಲ್ಲ, ಗಾಳಿಯಲ್ಲಿ ಗುಂಡಾರ್ಸಕ್ಕೆ ನಾವು ತಯಾರಿಲ್ಲ. ನೀವು ಏನಿದೆಲ್ಲ ನಮ್ಗೆ ಸವಾಲು ಹಾಕಿರಲ್ಲ, ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸ್ವಾಗತ ಮಾಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಏನು ಮಾಡ್ಕೊತೀನಿ ಅಂದ್ರೆ, ನೀವು ಹಿಟ್ ಆ್ಯಂಡ್ ರನ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಇವತ್ತು ನಿಮ್ಗೆ ಸವಾಲು ಹಾಕಿದೀವಿ, ಬರ್ತೀವಿ ಅಂತೇಳಿ ಬರ್ರಿ. ನೀವು ನಾಳೆನೇ ಪ್ರೆಸ್ ಮೀಟ್ ಮಾಡಿರಿ, ಜಾಗ ನಿಗದಿ ಮಾಡಿರಿ,
ಸಮಯ ನಿಗದಿ ಮಾಡ್ರಿ, ಡೇಟ್ ನಿಗದಿ ಮಾಡ್ರಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಅಂಬೇಡ್ಕರ್ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ಸರ್ಕಲ್ನಾಗ ಮಾಡಮು. ಎಲ್ಲಿನೂ ಬೇಡ್ರಿ, ಎಲ್ಲಿನೂ ಚರ್ಚೆನೆ ಮಾಡೋದು ಬೇಡ, ಸ್ಪಾಟಿಗೆ ಹೋಗಮ್ ವಿತ್ ನಿಮ್ಮ ಎಲ್ಲ ಮೀಡಿಯಾದವ್ರ ಜೊತೆ ಹೋಗಮ್. ನೀವು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನು ಮಾಡಿರೋ ತಮಗೆಲ್ಲ ಗೊತ್ತದ, ನಮ್ಮಲ್ಲಿ ದಾಖಲಾತಿಗಳವ. ನೀವು KRIDL ನಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿರಿ, ಅಲ್ಲಿ ಸ್ಪಾಟಿಗೆ ಹೋಗಮ್ಮು, ನಾವು ಬರ್ತೀವಿ. ನೀವು MY ಪಾಟೀಲ್ರು ಅವ್ರ ಸುಪುತ್ರರಿಗೆ ಕರ್ಕೊಂಬಂದ್ರ ನಮ್ಮ ನಾಯಕರಿಗೆ ಕರ್ಕೊಂಡು ಬರ್ತೀವಿ ನಾಟಿಕರ್ ಅವ್ರಿಗೆ. ಇಲ್ಲ ಅಂದ್ರೆ ಅವರು ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮವ್ರಿಗೂ ಬಿಟ್ಟು ನಾವೇ ಬರ್ತೀವಿ. ಓಪನ್ ಚರ್ಚೆ ಆಗೋಲಿ. ಯಾರು ಜನರಿಗೆ ಕಣ್ಣಿಗೆ ಮಣ್ಣು ಎರಚಲ್ಗತ್ತಾರ, ಯಾರು ಸರ್ಕಾರದ ಬೊಕ್ಕಸಕ್ಕೆ ಕತ್ರಿ ಹಾಕಲ್ಗತ್ತಾರ, ಯಾರು ಜನರ ದುಡ್ಡು ದುರುಪಯೋಗ ಮಾಡ್ಕೊಳ್ಗತ್ತಾರ, ಯಾರು ಜನರಿಗೆ ಭ್ರಷ್ಟಾಚಾರ ಮಾಡಿ ಅಕ್ರಮ ಆಸ್ತಿ ಗಳಿಸ್ಯಾರ, ಶಿವಕುಮಾರ್ ನಾಟಿಕರ್ ಅವರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳ್ತೀರಿ. ಆಯ್ತು ರೀ, ನಿಮ್ಮದೇ ಸರ್ಕಾರ ಅದ, ನೀವೇ MLA ಇದ್ದೀರಿ, ನಿಮ್ಮ ಕೈಗೆ ತನಿಖೆ ಮಾಡಿಸ್ರಲ್ಲ.